ಕಳೆದ ಕಾರ್ಯಕ್ರಮದಲ್ಲಿ ನಾವು ಭಾಳ ಪ್ರಾಮುಖ್ಯವಾದ ವಿಷಯವನ್ನು ಆಲೋಚನೆ ಮಾಡ್ತಾ ಬಂದೆವು. ಅಲ್ಲಿ ಪೌಲನು ಹೇಳಬೇಕಾದ್ರೆ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ನಾವು ಯಾರಾಗಿದ್ದೇವೆ? ದೇವರಿಗೆ ಅತಿ ಪ್ರಿಯರಾದ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಪ್ರಿಯರೇ, ಪ್ರಶ್ನೆ, ನಾವು ದೇವರ ಮಕ್ಕಳಾಗಿದ್ದೇವೋ? ಎರಡನೇದಾಗಿ, ನಾವು ಯಾರನ್ನು ಅನುಸರಿಸ್ತಾ ಇದ್ದೇವೆ ಈ ಲೋಕದಲ್ಲಿ? ಇದು ಒಂದು ದಿನದ ಸಂಗತಿ ಅಲ್ಲ, ಒಂದು ವರ್ಷ ಅಲ್ಲ, ಇದು ನಮ್ಮ ಇಡೀ ಜೀವಮಾನದ ಸಂಗತಿ. ಏನಂದರೆ, ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಿಸಲ್ಪಟ್ಟವರಾಗಿ ಆತನ ಪ್ರೀತಿಯಲ್ಲಿ ಐಕ್ಯವಾಗಿರುವಾಗ ನಾವು ಅನುಸರಿಸಬೇಕಾದ ವ್ಯಕ್ತಿ ಯಾರಾದರೂ ಯೇಸು ಕ್ರಿಸ್ತನೇ ಆಗಿದ್ದ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮ ಪಾಪದ ಬಿಡುಗಡೆಗಾಗಿ, ನಾವು ಪಾಪದ ಪಾಲಿಗೆ ನಾವು ಬೆಲೆ ಕಟ್ಟಬೇಕಾಯಿತು, ನಿತ್ಯ ನಾಶನಕ್ಕೆ ಹೋಗಬೇಕಾಯಿತು. ದೇವರಿಗೆ ಅಪರಾಧಿಗಳು, ದೇವರ ಕೋಪಕ್ಕೆ ಗುರಿಯಾದಂಥವ್ರು, ನಾವು ದೇವರ ಶಾಪಕ್ಕೆ ಗುರಿಯಾದಂಥವರಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಮ್ಮೆಲ್ಲ ಪಾಪಗಳ ಆತನು ಶಿಲುಬೆ ತೆಗೆದುಕೊಂಡು ಹೋಗಿ ಬಿಡುಗಡೆ ಕೊಟ್ಟಿದ್ದಾನೆ. ನಾವು ಅನುಸರಿಸಬೇಕಾದ ಕರ್ತನು ಆತನು ನನಗೋಸ್ಕರ ಎಂಥ ಒಂದು ಬೆಲೆ ಕೊಟ್ಟಿದ್ದಾನೆ. ನಾವು ಯಾರನ್ನು ಅನುಸರಿಸ್ತಾ ಇದ್ದೇವೆ, ಯಾರನ್ನು ಪ್ರೀತಿಸ್ತಾ ಇದ್ದೇವೆ? ಇದು ಭಾಳ ಪ್ರಾಮುಖ್ಯವಾದ ಸಂಗತಿ ಪ್ರಿಯರೇ. ಅವ್ರು ಯೇಸು ಕ್ರಿಸ್ತ ನಮ್ಮ ಎಷ್ಟರ ಮಟ್ಟಿಗೆ ಪ್ರಿಯ. ಅದಕ್ಕೋಸ್ಕರ ಪೌಲನು ಹೇಳಬೇಕಾದ್ರೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟವನು. ಎಂಥ ಒಂದು ಮಾತದು ವಾಕ್ಯ. ಗಲಾತ್ಯ 2:20 ಕೊನೆಯ ಭಾಗ. He loved me and gave himself for me. ಪ್ರಿಯರೇ, ಆ ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಶಾಶ್ವತವಾದ ಅಮೂಲ್ಯವಾದ್ದು. ನಾವು ದೇವರ ಪ್ರಿಯರಾದ ಮಕ್ಕಳಾಗಿರುವಾಗ ನಾವು ಆತನನ್ನು ಪ್ರೀತಿಸುವ ಅನ್ಯೋನ್ಯತೆಯಲ್ಲಿ, ಅಂದರೆ ಆತನನ್ನೇ ಅನುಸರಿಸಬೇಕಾದಂಥ ರೀತಿಯಲ್ಲಿ, ಬೇರೆ ಯಾವ ಸಂಗತಿ ವ್ಯಕ್ತಿಗಳಲ್ಲ ಅನುಸರಿಸಬೇಕಾದದ್ದು. ಆತನು ಬಿಟ್ಟು ಹೋದಂಥ ಮಾದರಿಯನ್ನೇ ಅನುಸರಿಸುವಂತೆ ದೇವರು ತನ್ನ ಕೃಪೆ ನೀಡಲಿ. ಈ ದಿನ ದೇವರು ಇನ್ನೊಂದು ವಾಕ್ಯದ ಭಾಗವನ್ನು ಮುಂದೆ ನೋಡಲಿಕ್ಕಿದ್ದೇವೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಅಲ್ಲಿರುವಂಥ ಇನ್ನೊಂದು ಮಾತು ಏನಂದರೆ 2ನೇ ವಚನ. ಸತ್ಯವೇದ ಇರುವುದಾದರೆ ದಯಮಾಡಿ ನೋಡಬೇಕೆಂಬುದಾಗಿ ಕೇಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯನ್ನಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಒಂದು ವಿಶೇಷವಾದ ಮಾತು ಇಲ್ಲಿ ಹೇಳಲ್ಪಟ್ಟಿದೆ. ದೇವರ ವಾಕ್ಯಗಳನ್ನು ನಮ್ಗೆ ಆಶೀರ್ವದಿಸಿ ಕೊಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಓದಿದಂತೆ ಜೀವಳ ವಾಕ್ಯವನ್ನು ಆಶೀರ್ವದಿಸಪ್ಪ. ಕರ್ತನೇ, ನೀನು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಿ, ಇದಕ್ಕಾಗಿ ಸ್ತೋತ್ರ. ನಾವು ಈ ದಿನಗಳಲ್ಲಿ ಅನುಸರಿಸಬೇಕಾದಂಥ ವ್ಯಕ್ತಿ ನೀನೇ ಆಗಿದ್ದೀಯಪ್ಪ. ನಿನ್ನ ವಾಕ್ಯದ ಸತ್ಯತೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ಅನುಸರಿಸುವಂತೆ ನಮ್ಮನ್ನು ಬಲಪಡಿಸು. ಯಾರ್ಯಾರು ಈ ಕಾರ್ಯಕ್ರಮ ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಯಾರಲ್ಲಿ ಯಾವ ಸಮಸ್ಯೆ ಉಂಟು ಗೊತ್ತಿಲ್ಲಪ್ಪ. ಕೊರತೆ, ಸಮಸ್ಯೆಗಳು, ಬಾಧೆಗಳಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ, ಇನ್ನು ಯಾವ್ಯಾವ ಸ್ಥಿತಿ ಈ ದಿನಗಳಲ್ಲಿ ಅನೇಕ ಹೋರಾಟದ ಸಂಗತಿಗಳು ಅನೇಕರಲ್ಲಿ ಇರ್ಬೋದಪ್ಪ. ಅನೇಕ ತಮ್ಮ ಸಂಗತಿಗಳನ್ನು ಇತರಿಗೆ ಹೇಳೋದಕ್ಕೆ ಸಹ ಅನೇಕರಿಗೆ ಮುಚ್ಚಿಕೊಳ್ತಾರಪ್ಪ. ಆದರೆ ಹೃದಯಗಳನ್ನು ಬಲ್ಲಾತ ನೀನೊಬ್ಬನೇ ಅಪ್ಪ. ನೀನು ಕರುಣಿಸು. ನಿನ್ನ ಯಥಾರ್ಥರಾಗಿ ಬರುವಾಗ, ಬೇಡಿಕೊಳ್ಳುವಾಗ ನಮ್ಮೆಲ್ಲ ಕೊರತೆಗಳನ್ನು ನಿವಾರಿಸಲು ನೀನೊಬ್ಬನೇ ಶಕ್ತನು. ನಿನಗೆಲ್ಲ ಸಾಧ್ಯ ಉಂಟಪ್ಪ. ನಂಬಿಕೆಯಿಂದ ಬರ್ತೇವೆ, ನಾನು ಆಶ್ರಯಿಸ್ತೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯ ಧ್ಯಾನಿಸುವಾಗ ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು. ನಿನ್ನನ್ನೇ ಮಯಪಡಿಸುವಂತೆ ನಿನ್ನ ವಾಕ್ಯ ಸತ್ಯತೆಗಳನ್ನು ದೇವರೇ ನಿನ್ನ ಆತ್ಮನ ಮೂಲಕ ತಿಳಿಯಪಡಿಸಪ್ಪ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗ 5ನೇ ಅಧ್ಯಾಯ 2ನೇ ವಚನ ಎಫೆಸ ಪತ್ರಿಕೆಯಲ್ಲಿ ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ಎತ್ತಿಳಿಸ್ತಿದ್ದಾನೆ. ಏನಂತ ಹೇಳಿದ್ರೆ, ಕ್ರಿಸ್ತನು ನಿಮ್ಮನ್ನು ಏನು ಮಾಡಿದಂತೆ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಅಂದರೆ ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಆತನು ಮಾಡಿದಂಥ ಒಂದು ಕಾರ್ಯ ಈ ಲೋಕದಲ್ಲಿ ಬಂದು ದೇವರ ಚಿತ್ತವನ್ನು ಹೇಗೆ ನೆರವೇರಿಸಿದ್ದಾನೆ ಅಂತ ಹೇಳಬೇಕಾದ್ರೆ, ಅದು ಹೇಳಿದ ನಂತರ ಏನು ಹೇಳ್ತೀವಿ, ನೀವು ದೇವರ ಪ್ರೀತಿ ನಡೆದುಕೊಳ್ಳಿ. ಇಲ್ಲಿ 3 ಸತ್ಯಗಳನ್ನು ಈ ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಎರಡನೇದು, ನಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಏನಂತೆ ನಮ್ಮೆಲ್ಲರಿಗೂ ತನ್ನನ್ನೇ ದೇವರಿಗೆ ಏನಂದರೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ, ನೀವು ದೇವರ ಪ್ರೀತಿಯಲ್ಲಿ ಏನಂತೆ ನಡೆದುಕೊಳ್ಳ್ರಿ. ವಾಕ್ ಇನ್ ಲವ್. ಇದು ಭಾಳ ಪ್ರಾಮುಖ್ಯವಾದ ಸತ್ಯ. 3 ಸತ್ಯಗಳನ್ನು ನಾವು ಧ್ಯಾನಿಸುವಾಗ ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ.
ಇದು ಇಟ್ಸ್ ಎ ಪರ್ಸ್ನಲ್. ನೋಡಿ, ಒಂದು ಯಾವಾಗ ದೇವರ ಪ್ರೀತಿ ಅಂತ ಹೇಳಬೇಕಾದ್ರೆ ಅನೇಕ ವೇಳೆ ದೇವರು ಎಲ್ಲರೂ ಪ್ರೀತಿಸಿದ್ದಾನೆ ಎಂಬುದಾಗಿ ಹೌದು. ಆದರೆ ಒಂದು ವಿಷಯ, ದೇವರು ನನ್ನನ್ನು ಪ್ರೀತಿಸಿದ್ದಾನೆ, ಈ ಲವ್ಡ್ ಮೀ. ಅದಕ್ಕೆ ಪೌಲನು ಹೇಳ್ತಾನೆ ನೋಡ್ರಿ, ಪೌಲನ ಜೀವಿತ ಏನಾಗಿತ್ತು ಮೊದಲು, ಒಬ್ಬ ಕ್ರೈಸ್ತ ಸಭೆಯ ಹಿಂಸಕನಾಗಿದ್ದಂಥವನು. ಆ ದೇವರ ವಾಕ್ಯದ ಭಾಗದಲ್ಲಿ ಅದನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಾದ್ರೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಅದು ಸ್ಟೆಫನನ ಅವನ ಸತ್ತ ನಂತರ, ಅಂದರೆ ಕೊಲೆಯಾದ ನಂತರ ಆತ ತಿರುಗಿ ಏನು ಮಾಡ್ತಿದ್ದಾನೆ, ಆವಾಗ ಸೌಲನು ದಮಸ್ಕದಿಂದ ಕ್ರೈಸ್ತರನ್ನು ಹಿಂಸೆ ಮಾಡಿಸಿ ಸೆರೆಮನೆಗೆ ತರಬೇಕು, ಮಹಾಯಾಜಕರಿಂದ ಪತ್ರ ತೆಗೆದುಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಹೋಗುವಾಗ ಮಧ್ಯಾಹ್ನ ದಮಸ್ಕ ಪಟ್ಟಣದಲ್ಲಿ ಏನಾಯಿತು, ಪರಲೋಕದಿಂದ ಬಂದ ಧ್ವನಿ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಿ. ಅಲ್ಲಿ ಪೌಲನ ಜೀವಿತ ದೊಡ್ಡ ಪರಿವರ್ತನೆ. ಕರ್ತನೇ ನೀನ್ಯಾರು, ಹೂ ಆರ್ ದ ಲಾರ್ಡ್ ಎಂಬುದಾಗಿ ಕೂಗ್ತಾ ಇದ್ದಾನೆ. ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೋಡ್ರಿ, ಯೇಸು ಕ್ರಿಸ್ತನ ಧ್ವನಿ ಆತನಿಗೆ ಗೊತ್ತಾಯಿತು. ಎಂಥ ಕಾರ್ಯ ಮಾಡ್ತಾ ಇದ್ದೇನೆ. ಅವನಿಗೆ ಈ ರಿಯಲೈಸ್ಡ್. ಅವನ ಜೀವಿತದಲ್ಲಿ ನೋಡುವಾಗ ಅವನು ಕಾಣಿಸ್ಲಿಲ್ಲ. ಅವನಿಗೆ ಗೊತ್ತ ಮುಂದಿನ ವಾಕ್ಯಗಳು ಏನೆಂಬುದಾಗಿ ನೀವು ಅದನ್ನು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಓದುವಾಗ ಗೊತ್ತಾಗ್ತದೆ. ಅನನೀಯ ಎಂಬ ಅದರಲ್ಲಿ ಶಿಷ್ಯನು ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲಿ ಹೋಗಿ ಅವನ ಮೇಲೆ ಪ್ರಾರ್ಥಿಸುವಾಗ ಕಂಡು ಬರ್ತದೆ. ಆಮೇಲೆ ಬ್ಯಾಪ್ಟಿಸಮ್ ಆಗ್ತದೆ. ಎಲ್ಲ ಸಂಗತಿಗಳು ನೋಡ್ತೇವೆ. ದೇವರಿಂದ ಅನ್ಯ ಜನರಿಗೂ ಸಾಕ್ಷಿಯನ್ನಾಗಿ ತನ್ನ ಆರಿಸಿಕೊಂಡಿದ್ದಾನೆ ಎಂಬುದನ್ನು ಅಲ್ಲಿ ಪ್ರಚುರಪಡಿಸುವ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪೌಲನು ಹೇಳಬೇಕಾದ್ರೆ, ದೇವರು ಪಾಪಿಯಾದ ನನ್ನ ಕರುಣಿಸಿದ್ದಾನೆ. ನಾವು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ಅಲ್ಲಿ ಮೊದಲಿಂದ ಓದ್ತಾ ಬರಬೇಕಾದ್ರೆ ಆತನ ಅನೇಕ ರೀತಿಯಲ್ಲಿ ನಾನು ಏನಾಗಿದ್ದೆ, ಆತನ ಹಿನ್ನೆಲೆಯಲ್ಲಿ ನೋಡುವಾಗ ನಾನು ಫರಿಸಾಯನು, ಎಲ್ಲ ವಿಷಯದಲ್ಲಿ, ಎಲ್ಲ ಧರ್ಮಶಾಸ್ತ್ರದಲ್ಲಿ ಪಾರಂಗತ, ಎಲ್ಲ ಸರಿಯಾಗಿ ನಡ್ಕೊಂಡಂಥವನು. ಆದರೆ ಕ್ರಿಸ್ತನ ಮಿತ್ರ ಎಲ್ಲ ನಾನು ಕಸವನ್ನು ಎಣಿಸ್ತೇನೆ, ಎಲ್ಲ ನಾನು ಯಾವ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ನನ್ನ ಕರ್ತನಾದ ಯೇಸು ಅರಿಯುವಂಥದ್ದು ಅತಿ ಶ್ರೇಷ್ಠ ಆಸೆ. ಅಲ್ಲಿ ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಆತನು ಯೇಸು ಕ್ರಿಸ್ತನನ್ನು ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಆ ಪರ್ಸ್ನಲಿ, ಆ ವೈಯಕ್ತಿಕ, ಯಾವಾಗ ನಮ್ಮ ಜೀವಿತದಲ್ಲಿ ನಾವು ದೇವರ ಸಮ್ಮುಖದ ಬರುವಾಗ ನನ್ನ ಹಿನ್ನೆಲೆ, ನನ್ನ ಸ್ಥಿತಿ ಏನೇ ಇರ್ಬೋದು, ಅದು ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿಸಿದ್ದ ಇಂತಹ ಭಯಂಕರವಾದ ವ್ಯಕ್ತಿಯಾಗಿದ್ದ ನನ್ನನ್ನು, ಅಸಹ್ಯದಲ್ಲಿ ಪಾಪದಲ್ಲಿ ಮುಳುಗಿ ಹೋದಂಥ ನನ್ನನ್ನು ದೇವರು ಪ್ರೀತಿಸಿದ್ದಾನು, ಈಗಲೂ ಸ್ಟಿಲ್ ಈಸ್ ಲವಿಂಗ್ ಮೀ ಅಂತ ಅವನ ಪ್ರಶ್ನೆ ಬರ್ತದೆ ಅನೇಕರಲ್ಲಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಅದಕ್ಕೋಸ್ಕರ ಆತ ಪರಲೋಕವನ್ನೇ ಬಿಟ್ಟು ನಿನಗೋಸ್ಕರ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ನಿನಗೋಸ್ಕರ ಕೊಟ್ಟಿದ್ದಾನೆ. ಯು ಶುಡ್ ರಿಯಲೈಸ್ ದಿಸ್. ಎಸ್, ಹಿ ಡೈಡ್ ಫಾರ್ ಯು. ಎಸ್ ಗಿವನ್ ಹಿಸ್ ಲೈಫ್ ಫಾರ್ ಯು. ನಾವು ಯಾವಾಗ ಹೌದು ನಾವು ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿಯುತ್ತೇವೋ, ಆತ ಪ್ರೀತಿಸಿದ್ದಾನೆ. ಇಟ್ ಇಸ್ ಏನಂದರೆ ಕಂಟಿನ್ಯೂಸ್, ಏನಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಿರುವಂಥ ಒಂದು ಸಂಗತಿ. ಪ್ರೀತಿಸಿದ್ದಾನೆ ಅಷ್ಟೇ ಅಲ್ಲ, ಈಗಲೂ ಪ್ರೀತಿಸಿದ್ದಾನೆ. ಸ್ಟಿಲ್ ಲವಿಂಗ್ ಅಸ್. ದೇರ್ ಇಸ್ ನೋ ಎಂಡ್ ಫಾರ್ ದಟ್. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಅಮೂಲ್ಯವಾದ್ದು. ಅನೇಕ ವೇಳೆ ಪಾಪ ಮಾಡಿ ದೇವರಿಗೆ ಅವಿಧೇಯನಾಗಿ ಹೋದಾಗ್ಯೂ ಆತನ ಕರುಣಿಸಿ, ನನ್ನ ಕ್ಷಮಿಸಿ, ನನ್ನನ್ನು ಯಾವ ರೀತಿಯಲ್ಲಿ ನನ್ನನ್ನು ಬಲಪಡಿಸಿ, ಧೈರ್ಯಪಡಿಸಿ, ತನ್ನ ಆತ್ಮನ ಮೂಲಕ ಎಚ್ಚರಿಸಿ ನಡೆಸ್ತಾ ಬಂದಿದ್ದಾನೆ. ರಕ್ಷಣೆಗಿಂತ ಮುಂಚೆ, ರಕ್ಷಣೆ ಆದ ನಂತರ ಇರುವಂಥ ಸಂಗತಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಇದನ್ನು ಆಲೋಚನೆ ಮಾಡಬೇಕು. ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಉಂಟು ಅಂತ ಹೇಳಬೇಕಾದ್ರೆ, ಆತನ ಕೃಪೆಯ ಶಾಶ್ವತವಾಗಿ ನನಗೆ ಕೊಡಲ್ಪಟ್ಟಿದೆ. ದೇವರ ಪ್ರೀತಿ ಇದನ್ನು ಪಾಲಿಗೆ ಕೊಡಲ್ಪಟ್ಟಿರುವಾಗ, ಆತನ ಕೃಪೆಯನ್ನು ಪಾಲಿಗೆ ಕೊಟ್ಟಿರುವಾಗ ನಾವು ಅದರಲ್ಲಿ ನೆಲೆಗೊಂಡವರಾಗಿ ನಾವು ಜೀವಿಸುವಂಥ ಒಂದು ಸಂಗತಿ. ದೇವರ ವಾಕ್ಯ ಅದೇ ಎಫೆಸ ಪತ್ರಿಕೆ 5:25 ನೋಡ್ತೇವೆ. ಆ ಯೇಸು ಕ್ರಿಸ್ತನ ಒಂದು ವಿಶೇಷವಾದ ಪೌಲನು ಹೇಳಬೇಕಾದ್ರೆ 25ನೇ ವಚನದಲ್ಲಿ 25 ಸಭೆಯ ವಿಷಯ ನೋಡಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರು ಪ್ರೀತಿಸಿ ಆ ವಿಷಯದಲ್ಲಿ ನೋಡ್ತೇವೆ. ಮುಂದೆ ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿಗೆ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಎಂಬುದಾಗಿ. ಇಲ್ಲಿ ಭಾಳ ಸತ್ಯವನ್ನು ಇಲ್ಲಿ ಅಂದರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು, ಮೊದಲಗೀತಿಯಾದ ಸಭೆಯನ್ನು ಹೇಗೆ ಪ್ರೀತಿಸಿದ್ದಾನೆ ಎಂಬುದನ್ನು ಅಲ್ಲಿ ಪೌಲನು ತಿಳಿಯಪಡಿಸ್ತಾ ಇರುವಂಥ ಸಂಗತಿ. ಅದೇ ರೀತಿ ನಾವು ಪ್ರೀತಿಸಬೇಕು ಎಂಬ ರೀತಿಯಲ್ಲಿ ಅದು ಇನ್ನೊಂದು ಜವಾಬ್ದಾರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ.
ಈ ಮದುವೆ ಆಗುವಂಥ ಗಂಡು ಹೆಣ್ಣು ಮಕ್ಕಳ ಹೇಳಬೇಕಾದ್ರೆ ಹೆಂಡತಿಯ ಸ್ತ್ರೀಯರ ಸಂಗತಿ ಮತ್ತು ಪುರುಷರ ಸಂಗತಿ ಬಗ್ಗೆ, ಜವಾಬ್ದಾರಿಕೆ ಬಗ್ಗೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಅಲ್ಲಿ ಪ್ರತ್ಯೇಕವಾಗಿ ಪುರುಷರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಕ್ರಿಸ್ತನ್ನು ಪ್ರೀತಿಸಿದಂಥ ರೀತಿಯಲ್ಲಿ ನಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕೆಂಬಂಥ ಒಂದು ಕಂಡೀಷನಲ್ಲಿ ಹೇಳುವಂಥ ಸಂಗತಿಯ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂಥ ರೀತಿಯಲ್ಲಿ ನಾವು ಯಾವ ರೀತಿ, ಅದಕ್ಕೂ ಯೇಸು ಕ್ರಿಸ್ತ ದೇವರವಾಕ್ಯ ಅನೇಕ ಭಾಗದಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 1ನೇ ವರ್ಷದಲ್ಲಿ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಸಮಯದಲ್ಲಿ ಹತ್ತಿರ ಆಯಿತು ಅಂತ ತಿಳ್ಕೊಂಡು ತನ್ನವರನ್ನು ಪ್ರೀತಿಸ್ತಾ ಬಂದನಂತೆ ಎಂಬುದಾಗಿ ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನ ಪ್ರೀತಿ ಎಷ್ಟರ ಮಟ್ಟಿಗೆ ತನ್ನ ಶಿಷ್ಯರಲ್ಲಿ, ತನ್ನ ಜನರನ್ನು ಯಾವ ರೀತಿ ಪ್ರೀತಿಸ್ತಾ ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ 15:9 ನೋಡುವ ಪ್ರಕಾರ ಅಲ್ಲಿ ಒಂದು ಮಾತು ಯೇಸು ಕ್ರಿಸ್ತ ಹೇಳಿ, ತಂದೆ ನಾನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ಏನಂದರೆ ನೆಲೆಗೊಂಡಿರ್ರಿ. ಇದು ಭಾಳ ಪ್ರಾಮುಖ್ಯ ಸತ್ಯ ಯೋಹಾನ ಸುವಾರ್ತೆ ನೋಡಬೇಕಾದ್ರೆ. ಮತ್ತು ಅದು ಯೋಹಾನ ಸುವಾರ್ತೆ 15:12 ನೋಡ್ತೇವೆ, ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರ ಏನಂತೆ ನೀವು ಒಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಇಟ್ಸ್ ಮೈ ಕಮ್ಯಾಂಡ್ಮೆಂಟ್, ಲವ್ ಒನ್ ಅನದರ್ ಆ್ಯಸ್ ಐ ಲವ್ಡ್ ಯು. ಇಲ್ಲಿ ಇರುವಂಥ ಸಂಗತಿ ದೇವರ ಪ್ರೀತಿ, ನಾವು ಕ್ರಿಸ್ತನ ಪ್ರೀತಿ ಅರಿಯಬೇಕಾದರೆ ಅದು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸಿದ್ದಾನೆ ಎಂಬ ಸಂಗತಿಗಳನ್ನು ನಾವು ಆಲೋಚಿಸಬೇಕಾದ್ರೆ ಎಂಬ ವಿಶೇಷವಾದಂಥ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಅಂದರೆ ನಾವು ಇನ್ನೊಂದು ರೋಮರ ಪತ್ರಿಕೆ ಆಲೋಚನೆ ಮಾಡಿದ್ದೇವೆ 8:37. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ಅಂದರೆ ದೇವರ ಪ್ರೀತಿಯಲ್ಲಿ ಐಕ್ಯವಾಗುವಾಗ, ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಬಾಧ್ಯತೆಯಲ್ಲಿ ನಾವು ಎಲ್ಲ ವಿಷಯ ನಮ್ಮ ಪ್ರೀತಿಸಾದ ಮೂಲಕವಾಗಿ ಪೂರ್ಣ ಜಯಶಾಲಿಗಳಾಗ್ತಾಯಿವೆ. ನಾವು ಇನ್ನೊಂದು ವಾಕ್ಯವನ್ನು ಅನೇಕ ಸಲ ಓದಿದ್ದೇವೆ, ಅದನ್ನು ಗಲಾತ್ಯ ಪತ್ರಿಕೆ 2:20 ಪೌಲ ಅದನ್ನು ಆಲೋಚನೆ ಮಾಡಿದ್ದೇವೆ. ಏನಂದರೆ, ನಾನು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟಿದ್ದೇನೆ, ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಾನೆ. ಈಗ ಶರೀರವು ನಾವು ಜೀವಿಸುವುದು ಹೇಗೆಂದರೆ ದೇವರ ಕುಮಾರನ ಮೇಲಿನ ನಂಬಿಕೆಯಿಂದಲೇ. ಮುಂದಿನ ವಾಕ್ಯದಲ್ಲಿ ಆತನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟನು. ಪೌಲನ್ನು ತರುವಂಥ ಆಲೋಚನೆ, ಯೇಸು ಕ್ರಿಸ್ತನನ್ನು ಪ್ರೀತಿಸಿ ತನ್ನನ್ನೇ, ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದನ್ನು ಎಷ್ಟರ ಮಟ್ಟಿಗೆ ಆಳವಾಗಿ ಅದನ್ನು ಅರಿತು ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನೋಡಬೇಕಾದ್ರೆ ಎಷ್ಟರ ಮಟ್ಟಿಗೆ ನಾನು ವೈಯಕ್ತಿಕ ಪ್ರೀತಿಸಿದ್ದಾನೆ ಇದು ಪ್ರತಿದಿನ. ಅದಕ್ಕೆ ಯಾವಾಗಲೂ ನಾವು ಇನ್ನೊಂದು ಸಂಗತಿ ಅಂದರೆ, ನಾವು ಯೇಸು ಕ್ರಿಸ್ತನ ಕೊಟ್ಟಂಥ ಆಜ್ಞೆ ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ನಾವು ರೊಟ್ಟಿ ಮುರಿಯೋದಂಥ ಸಂಗತಿಗಳಲ್ಲಿ ಅದನ್ನು ನೋಡ್ತೇವೆ. ಭಾಳ ಪ್ರಾಮುಖ್ಯವಾದಂಥ ಒಂದು ಸಂದರ್ಭ ಅದೇನೆಂದರೆ, ಯೇಸು ಕ್ರಿಸ್ತನ ತನ್ನ ಶಿಷ್ಯರಿಗೆ ಹೇಳಿದ ಪ್ರಕಾರ ಆ ರೊಟ್ಟಿ ಮತ್ತು ಪಾತ್ರೆ ನೋಡಬೇಕಾದ್ರೆ ರಾತ್ರಿ ಭೋಜನ ಅಂತ ಅನೇಕ ಹೇಳ್ತಾರೆ, ರೊಟ್ಟಿ ಮುರಿಯುವಂಥ ಕಾರ್ಯಕ್ರಮ ಅಂತ ನೋಡ್ತೇವೆ. ಅದು ಅನೇಕ ಪ್ರತಿ ವಾರ, ಕೆಲವರು ತಿಂಗಳಿಗೆ ಒಂದು ಸಾರಿ ಮಾಡುವ ಪದ್ಧತಿಯನ್ನು ನೋಡ್ತೇವೆ. ಆದರೆ ಅಲ್ಲಿರುವಂಥ ಒಂದು ಸಂಗತಿ ಅಂದರೆ, ಅದು 1 ಕೊರಿಂಥ ಪತ್ರಿಕೆಯಲ್ಲಿ ಅದನ್ನು ಪ್ರತ್ಯೇಕವಾಗಿ ಪೌಲನು ಹೇಳಬೇಕು. 11ನೇ ಅಧ್ಯಾಯದಲ್ಲಿ ನಾವು ಸಭೆಯಾಗಿ ಸೇರಿ ಬರುವಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ನಾವು ಯಾಕೆ ನೆನೆಸ್ಕೊಳ್ಬೇಕು? ಯೇಸು ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ. ನನ್ನ ಯೋಗ್ಯತೆಯಿಂದ ಅಲ್ಲ, ನಾನು ಯಾವುದೇ ಒಳ್ಳೆಯ ಕಾರ್ಯದಿಂದ ರಕ್ಷಣೆ ಆಗಲಿಲ್ಲ. ಯೇಸು ಕ್ರಿಸ್ತನ ನನ್ನನ್ನು ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟದರಿಂದ ಆ ಒಂದು ಕಾರ್ಯಗಳನ್ನು ನೋಡಬೇಕಾದ್ರೆ, ರೊಟ್ಟಿ ಮತ್ತು ಪಾತ್ರೆ ನೋಡಬೇಕಾದ್ರೆ, ನನ್ನ ಕರ್ತನು ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಪ್ರತ್ಯೇಕವಾಗಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಉಂಟು. ಅದನ್ನು ಪ್ರತ್ಯೇಕ ಪೌಲ ಅದನ್ನು ತರುವಂಥ ಸಮಯದಲ್ಲಿ ನಮಗೆ ಅರ್ಥವಾಗ್ತದೆ. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ರೆ ಇರುವಂಥ ಸಂಗತಿ ಅದು ಗಮನಿಸ್ರಿ. ಅದನ್ನು ಓದೋಕ್ಕೆ ಇಷ್ಟಪಡ್ತೇನೆ. 24ನೇ ವರ್ಷನ ಗಮನಿಸ್ರಿ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಇದೆಲ್ಲದೂ ನೋಡಬೇಕಾದ್ರೆ ಯೇಸು ಕ್ರಿಸ್ತ ಹೇಳಬೇಕು, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಯಾಕೆ ನೆನೆಸ್ಕೊಳ್ಬೇಕು? ಯೇಸು ಕ್ರಿಸ್ತನ ಯಾವ ಶ್ರಮೆ, ಬಾಧೆ, ಆತನ ಮರಣ ಮತ್ತು ಪುನರುತ್ಥಾನ, ಆತ ನನಗೋಸ್ಕರ ನನ್ನನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನಲ್ಲ. ಈ ಪ್ರೀತಿಯ ಬದಲಾಗಿ ನಾನೇನು ಕೊಡಲಿ? ಆಶ್ಚರ್ಯವಾದ ಶಿಲುಬೆ, ಕಣ್ಣಿಟ್ಟು ದೃಷ್ಟಿಸಿ ನೋಡಿದರೆ ಈ ಲೋಕದೆಲ್ಲ ಮಹತ್ವ ಅದು ಬರೀ ಉಚ್ಚಾಟವಾದದ್ದು ಎಂಬುದಾಗಿ ಆಡ್ತೇವೆ. ಈ ದಿವ್ಯವಾದ ಪ್ರೀತಿಗೆ ಬದಲಾಗಿ ನಾನು ಏನು ಕೊಡಲಿ? ಒಂದು ಹಾಡಿನ ಒಂದು ಸ್ಥಿತಿಯಲ್ಲಿ ನೋಡಬೇಕಾದ್ರೆ, ದೇವರೇ ನಿನ್ನ ಪ್ರೀತಿ ಎಷ್ಟು ನನ್ನ ಮೇಲೆ ಇಟ್ಟಿದೆಯಲ್ಲಪ್ಪ, ಈ ಪ್ರೀತಿಯ ಬದಲಾಗಿ ನಾನು ಏನು ಕೊಡಲಿ?
ಇಷ್ಟಮಟ್ಟಿಗೆ ಯೇಸು ಕ್ರಿಸ್ತನನ್ನು ಪ್ರೀತಿಸಿದ್ದಾನೆ. ಅದಕ್ಕೆ ಹೇಳಿದ್ದು ಇಟ್ಸ್ ಎ ಪರ್ಸನಲ್, ವೈಯಕ್ತಿಕವಾದ ಪ್ರೀತಿಯನ್ನು ಯೇಸುನ ಪ್ರೀತಿಸಿದ್ದಾನೆ ಎಂಬುದಾಗಿ. ಎರಡನೇದಾಗಿ ಅನೇಕ ವಿಷಯ ಉಂಟು, ನನಗೆ ಸಮಯ ಬಂದಾಗ ಮುಂದೆ ಹೋಗ್ತಾ ಇದ್ದೇನೆ. ಎರಡನೇದಾಗಿ ಯೇಸು ಕ್ರಿಸ್ತನು ಅಲ್ಲಿ ಕರ್ತನ ವಾಕ್ಯದ ಹೇಳುವ ಪ್ರಕಾರ ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡನು. ಇಲ್ಲಿ 3 ಸಂಗತಿ ಹೇಳ್ತಾ ಇದ್ದಾರೆ. ಈ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ದೇವರ ಮುಂದೆ ಏನಂದರೆ ಸುಗಂಧ ವಾಸನೆಯಾಗಿಯೂ ಮತ್ತು ಏನಂದರೆ ಯಜ್ಞವಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡನು. ಅಂದರೆ ಯೇಸು ದೇವರಿಗೆ ಸಂಪೂರ್ಣವಾದ ರೀತಿಯಲ್ಲಿ ಸಂಪೂರ್ಣತೆ ಅದೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಕರ್ತನು ನಮ್ಮನ್ನು ಪ್ರೀತಿಸಿದಂಥ ರೀತಿ ಅದು ದೇವರ ದೃಷ್ಟಿಯಲ್ಲಿ ಏನು ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತ ನನ್ನ ಪ್ರಿಯನಾಗಿರೋ ಮಗನು, ಈತನ ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ. ತಂದೆಯಾದ ದೇವರು ತನ್ನ ಮಗನನ್ನು ಮಯಪಡಿಸಿದ ರೀತಿಯಲ್ಲಿ ಮಾತಾಡಿದ ರೀತಿಯಲ್ಲಿ, ಅದು ಯೇಸು ಕ್ರಿಸ್ತನ ತಂದೆಯೊಡನೆ ಮಾತಾಡಿದ ರೀತಿಯಲ್ಲಿ ನಾವು ದೇವರವಾಗಿ ಸುವಾರ್ತೆಗಳು ನೋಡಬೇಕಾದ್ರೆ ಯೇಸು ಕ್ರಿಸ್ತನಿಗೂ ಮತ್ತು ತಂದೆಗಿದ್ದಂಥ ಒಂದು ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ತ್ರೈಕತ್ವದಲ್ಲಿ ನೋಡಬೇಕಾದ್ರೆ ತಂದೆಯ ಮಗ ಪರಿಶುದ್ಧಾತ್ಮನ ಸಂಗತಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ತಂದೆಯ ಚಿತ್ತ ನೆರವೇರಿಸಿ ಆತ ಭೂಲೋಕದ ಮಯಪಡಿಸಿದಂಥ ರೀತಿಯ ಬಗ್ಗೆ ನೋಡಬೇಕಾದ್ರೆ ಆತನ ದೇವರಿಗೆ ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ಇಡೀ ಲೋಕದ ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ಸಂಗತಿ ದೇವರ ದೃಷ್ಟಿಯಲ್ಲಿ ಏನಾಗಿತ್ತು ಎಂಬುದಾಗಿ ನೋಡಬೇಕಾದ್ರೆ ಅದು ದೇವರಿಗೆ ಸಮರ್ಪಕವಾದ ಸುಗಂಧ ವಾಸನೆಯಾಗಿತ್ತು. ಒಡಂಬಡಿಕೆ ನೋಡಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ ಅದೆಲ್ಲ ಸಂಗತಿ ದೇವರಿಗೆ ಅದೇನಂದರೆ ಸುಗಂಧ ವಾಸನೆ ಅದು ಹೋಗ್ತದೆ ಎಂಬ ರೀತಿಯಲ್ಲಿ ಅದು ದೇವರನ್ನು ನೋಡಿ ಅದು ಮೆಚ್ಚುವ ಆತನಾಗಿದ್ದಾನೆ. ಅಂದರೆ ದೇವರ ರೀತಿಯಲ್ಲಿ, ದೇವರ ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ದೇವರಿಗೆ ಸಮರ್ಪಕವಾದಂಥ ಯಜ್ಞ ಆಗಬೇಕಾದ್ರೆ ದೇವರ ದೃಷ್ಟಿಯಲ್ಲಿ ಅದು ಸುಗಂಧ ವಾಸನೆಯಾಗಿದೆ. ಅಂದರೆ ದೇವರು ಅದು ಇಷ್ಟಪಟ್ಟಂಥ ಸಂಗತಿ. ಇಟ್ ಪ್ಲೀಸಸ್ ಗಾಡ್ಸ್ ಹಾರ್ಟ್ ಎಂಬುದಾಗಿ ನೋಡ್ತೇವೆ. ದೇವರು ತನ್ನ ಹೃದಯದಲ್ಲಿ ಮೆಚ್ಚಿದಂಥ ಸಂಗತಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ಎಲ್ಲ ಕಾರ್ಯಗಳು ಆತನ ಹೇಳಿದಂಥ 7 ಮಾತುಗಳು ನೋಡುವಾಗ, ಇಡೀ ಆತನ ಜೀವಿತದ ಎಲ್ಲ ಸಂಗತಿಗಳಲ್ಲಿ ದೇವರು ಗಮನಿಸುವಾಗ ತನ್ನ ಮಗನ ವಿಷಯವಾಗಿ ಕೊಟ್ಟಂಥ ಸಾಕ್ಷಿಯಲ್ಲಿ ಇರುವಂಥ ಸಂಗತಿ ಅದು ದೇವರ ದೃಷ್ಟಿಯಲ್ಲಿ ಸುಗಂಧ ವಾಸನೆಯಾಗಿತ್ತು. ಮತ್ತು ಕಾಣಿಕೆಯಾಗಿಯೂ ಮತ್ತು ಯಜ್ಞವಾಗಿಯೂ ಸಮರ್ಪಿಸಲ್ಪಟ್ಟ ದೇವರು ಅದನ್ನು ಮೆಚ್ಚಿದನು ಎಂಬುದಾಗಿ ನೋಡ್ತೀವಿ. ಇದರಿಂದ ನಮ್ಮ ಪಾಪಗಳು ಏನಂದರೆ ಸಂಪೂರ್ಣವಾಗಿ ಬಿಡುಗಡೆ ಆಯಿತು. ಅದನ್ನು ಆಲೋಚನೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಯಾಕೆ ದೇವರಿಗೆ ಇಂಥ ರೀತಿಯಲ್ಲಿ ಕೊಡಬೇಕಾಯ್ತು ಅಂತ ಹೇಳಬೇಕಾದ್ರೆ ನಮ್ಮ ಮನುಷ್ಯರ ಸ್ಥಿತಿ ಏನಾಗಿತ್ತು, ಮನುಷ್ಯನು ಯಾವ ದುರಾವಸ್ಥೆಯಲ್ಲಿದ್ದಾನೆ ಎಂಬುದನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಮನುಷ್ಯರು ದೇವರ ಮುಂದೆ ಪಾಪಿಯಾಗಿದ್ದಂಥವನು, ದೇವರ ಕೋಪಕ್ಕೆ ಗುರಿಯಾದಂಥವನಾಗಿದ್ದನು. ಮೂರನೇದಾಗಿ ನಿತ್ಯ ನಾಶನಕ್ಕೆ ಗುರಿಯಾಗಿದ್ದಂಥವನು. ಆಮೇಲೆ ದೇವರ ಅನ್ಯೋನ್ಯತೆಯಲ್ಲಿ ದೇವರ ಅನ್ಯೋನ್ಯತೆ ಕಳೆದುಕೊಂಡಂಥವನಾಗಿದ್ದನು. ಆಮೇಲೆ ಐದನೇದಾಗಿ ನೋಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಂಥವನಾಗಿದ್ದನು. ಮತ್ತು ಸೈತಾನಿಗೆ ದಾಸನಾಗಿ ಸೈತಾನಿಗೆ ಒಳಪಟ್ಟು ಅಂಧಕಾರದಲ್ಲಿ ಜೀವಿಸ್ತಾ ಇದ್ದಂಥವನು, ಶಾಂತಿ ಸಮಾಧಾನವಿಲ್ಲದೆ ಅಲಿತಾ ಇದ್ದಂಥ ಒಂದು ಸ್ಥಿತಿ. ಇದು ಮನುಷ್ಯನ ಚಿತ್ರ. ನಾವು ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನ ಯೇಸು ಕ್ರಿಸ್ತನ ಮೂಲಕ ರಕ್ಷಿಸಬೇಕಾದರೆ ಮನುಷ್ಯನು ಎಂಥ ದುರವಸ್ಥೆಯಲ್ಲಿದ್ದಂಥವನು, ಯಾವ ಒಂದು ದೇವರ ಪ್ರಜ್ಞೆ ದೇವರ ಜ್ಞಾನ ತಿಳುವಳಿಕೆ ಇಲ್ಲದೆ ಅಂಧಕಾರದಲ್ಲಿ ಪಾಪದಲ್ಲಿ ಜೀವಿಸಿ ಮುಳುಗಿ ಹೋದಂಥವನಾಗಿದ್ದಂಥವನು. ಆದರೆ ದೇವರು ನಮ್ಮನೆಂಥ ರೀತಿಯಲ್ಲಿ ತನ್ನ ಮಗನ ಯೇಸು ಕ್ರಿಸ್ತನ ಮೂಲಕ ಕರುಣಿಸಿ ಪ್ರೀತಿಸಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಇದು ಭಾಳ ಶ್ರೇಷ್ಠವಾದ ಪ್ರಿಯರೇ. ನಾವು ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ಅಲ್ಲಿ ಇರುವಂಥ ಒಂದು ಮಾತು ನಾನು ಭಾಳ ವಿಶೇಷವಾದಂಥ ಒಂದು ಮಾತನ್ನು ಅಲ್ಲಿ ನೋಡ್ತೇವೆ. ಏನಂತ ಹೇಳಿದ್ರೆ 5, 7, 10 ಹೀಗೆ ಉಂಟು. ಅಲ್ಲಿ ಒಂದು ಮಾತನ್ನು ಓದಲು ಇಷ್ಟಪಡ್ತೇನೆ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದೆ ಎಂದು ಹೇಳಿದನು ಅನ್ನುತ್ತಾನೆ. ಅಂದರೆ ಯೇಸು ಕ್ರಿಸ್ತನು ಹೇಗೆ ತಂದೆ ಚಿತ್ತಕ್ಕೆ ಒಳಪಟ್ಟು ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ಎಂಬುದನ್ನು ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಮತ್ತು 10ನೇ ವಚನದಲ್ಲಿಯೂ ನಾವು ನೋಡ್ತೇವೆ, ಒಂದೇ ಸಾರಿ ದೇಹವನ್ನು ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದ ನಾವು
ಶುದ್ಧರಾದೆವು. ಇದು ಭಾಳ ಪ್ರಾಮುಖ್ಯ ಸತ್ಯವನ್ನು ನೋಡ್ತೇವೆ. ಇದು ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬೇಕಾದ ಯೇಸು ಬಂದಂಥ ಉದ್ದೇಶ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಅನ್ಯೋನ್ಯತೆ ಸೇರಿಸೋಕ್ಕೋಸ್ಕರ ಬಂದವನೇ ಎಂಬುದಾಗಿ ನೋಡ್ತೇವೆ. ಕೊನೆಯಾಗಿ ಮೂರನೇ ವಿಷಯ ಅಂತ ಹೇಳಿದ್ರೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ, ಅಂದರೆ ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಇದು ಭಾಳ ವಿಶೇಷವಾದ ಸಂಗತಿ. ವಾಕ್ ಇನ್ ಲವ್. ದೇವರ ಮಕ್ಕಳಾದಂಥ ನಮಗಿರ್ತಕ್ಕಂಥ ಒಂದು ಈ ಲೋಕದಲ್ಲಿ ನಾವು ಅನುಸರಿಸಬೇಕಾದಂಥ ಒಂದು ಸಂಗತಿ. ನಾವು ಕರ್ತನ ಮೊದಲನೇ ಕಳೆದ ಕಾರ್ಯಕ್ರಮ ನೋಡಿದ್ದೇವೆ. ದೇವರಾದ ಪ್ರಿಯರಾದ ಮಕ್ಕಳಿಗೆ ತಕ್ಕಾಗಿ ಆತನ ಅನುಸರಿಸುವವರಾಗಿರ್ರಿ ಅಂತ ಹೇಳಬೇಕಾದ್ರೆ, ಈ ಎರಡನೇ ಭಾಗದಲ್ಲಿ ನೋಡಬೇಕಾದ್ರೆ ನಾವು ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ನೀವು ಪ್ರೀತಿಯಲ್ಲಿ ಅಂದರೆ ನಮ್ಮ ಜೀವಿತದ ಶೈಲಿ, ಪ್ರತಿ ದಿವಸ ಎಲ್ಲ ಕಾರ್ಯಗಳಲ್ಲಿ, ನನ್ನ ವರ್ತನೆಯ ಮಾತು, ನನ್ನ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಇದು ಗಂಡ ಹೆಂಡತಿ ಸಂಬಂಧದಲ್ಲಿ ನಾವು ಎಲ್ಲ ರೀತಿಯಲ್ಲಿ ನೋಡಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲಿ ದೇವರು ಗಮನಿಸುವಂಥ ಸಂಗತಿ ಅಂದರೆ, ನಾವು ದೇವರಿಗೆ ಸಂಬಂಧಪಟ್ಟಿರುವಾಗ, ದೇವರ ಅನ್ಯೋನ್ಯತೆಗೆ ಬಂದಿರೋ ಸಮಯದಲ್ಲಿ ದೇವರ ಮಕ್ಕಳಾಗಿರೋ ಪ್ರಕಾರ ನಾವು ದೇವರ ಪ್ರೀತಿ ನನ್ನಲ್ಲಿ ಇರಬೇಕಾದ್ರೆ, ದೇವರ ಪ್ರೀತಿ ನಮ್ಮಲ್ಲಿ ತುಂಬಿ ತುಳುಕುವಂಥ ಸಂಗತಿ ಇರಬೇಕು ಎಂಬುದಾಗಿ ನೋಡ್ತೇವೆ. ಅದರ ಕ್ರಿಸ್ತನ ಪ್ರೀತಿ ಒತ್ತಾಯದಿಂದ ನಾವು ತುಂಬಲ್ಪಡಬೇಕು. ಅದು ಪ್ರತ್ಯೇಕವಾಗಿ ದೇವರವಾಗಿ 2 ಕೊರಿಂಥ 5 ಅದನ್ನು ನೋಡ್ತೇವೆ. ಆಮೇಲೆ ಎಫೆಸ ಪತ್ರಿಕೆ 3:19 ಅದನ್ನು ನೋಡ್ತೇವೆ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಿ ಎಂಬುದಾಗಿ ಅಲ್ಲಿ ತಿಳಿಯಪಡಿಸಿದ್ದಾನೆ. ಆಮೇಲೆ ಎಫೆಸ ಪತ್ರಿಕೆ 4:15 ನೋಡುವಾಗ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸಿ ಬೆಳೆಯಬೇಕೆಂಬಂಥ ಸಂಗತಿಗಳು. ಹೀಗೆ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬೇಕಾದಿರ್ತಕ್ಕಂಥ ಸಂಗತಿ, ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ನಾವು 2 ಯೋಹಾನ ಅಂದರೆ ಪತ್ರಿಕೆಯಲ್ಲಿ ನೋಡಬೇಕಾದಿರ್ತಕ್ಕಂಥ ಒಂದು ಸಂಗತಿಯಲ್ಲಿ ಯೋಹಾನ ಬರೆಯಬೇಕಾದ್ರೆ ಒಂದು ಮಾತನ್ನಲ್ಲಿ ತಿಳಿಯಪಡಿಸಿದ್ದಾನೆ. 2:5 ಮತ್ತು 6 ಹೀಗೆ ಉಂಟು. ನಾನು ಹೊಸ ಆಜ್ಞೆಯನ್ನು ನಿಮಗೆ ಬರೆಯದೆ ಮೊದಲಿಂದಲೂ ನಮಗೆ ಬಂದ ಆಜ್ಞೆಯನ್ನು ಬರೆಯುವನಾಗಿ ಏನಂತೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರೋಣ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿಂದಲೂ ಕೇಳಿದ ಅಪ್ಪಣೆಯಾಗಿದೆ ಎಂಬುದಾಗಿ ಆತ ಹೇಳುತ್ತಿದ್ದಾನೆ. ಆದ್ದರಿಂದ ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಾಗ, ನಾವು ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ, ದೇವರ ಪ್ರೀತಿಯಲ್ಲಿರಬೇಕಾದ್ರೆ ನನ್ನ ಮಾತಿನಲ್ಲಿ, ನನ್ನ ಕಾರ್ಯದಲ್ಲಿ, ನನ್ನ ನಡತೆಯಲ್ಲಿ, ಎಲ್ಲ ಸಂದರ್ಭದಲ್ಲಿ ಏನಂದರೆ ನಾನು ಕ್ರಿಸ್ತನ ಪ್ರೀತಿಯಿಂದ ಆವರಿಸಲ್ಪಟ್ಟವನಾಗಿ, ಅದಕ್ಕೋಸ್ಕರ ಪೌಲನು ಹೇಳಬೇಕಾದ್ರೆ ಕ್ರಿಸ್ತನ ಮನಸ್ಸು, ಅದೇ ಫಿಲಿಪ್ಪಿ 2:5 ನೋಡುವಾಗ ಏನಂದರೆ ಕ್ರಿಸ್ತನಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ಹೇಳಬೇಕಾದ್ರೆ ಅದು ಪ್ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಅದು ಶ್ರಮಿಸುವಂಥದ್ದು, ತಗ್ಗಿದ ಭಾವ, ದೀನತೆಯುಳ್ಳವರಾಗಿ ನಾವು ಅನುಸರಿಸಬೇಕಾದಂಥ ಒಂದು ಸಂಗತಿ ಬಗ್ಗೆ ದೇವರ ವಾಕ್ಯ ಹೇಳ್ತದೆ. ಇದು ಅನೇಕ ಸತ್ಯಗಳು ಉಂಟು, ಆದರೆ ನನಗೆ ಸಮಯ ಹೇಳದೆ ಹೋದ್ರಿಂದ ಈಗ ಮುಗಿಸ್ತಾ ಇದ್ದೇನೆ. ಆದ್ದರಿಂದ ಈ ವಾಕ್ಯದಲ್ಲಿ ನೋಡಬೇಕಾದ, ಧ್ಯಾನ ಮಾಡಿದಂಥ ವಾಕ್ಯದಲ್ಲಿ ನಾವು ಇರಬೇಕಾದ ಸಂಗತಿ, ಕ್ರಿಸ್ತ ನಮ್ಮನ್ನು ಪ್ರೀತಿಸಿದಂಥ ರೀತಿಯಲ್ಲಿ ಮತ್ತು ಆತನ ಯಾವ ರೀತಿಯ ದೇವರಿಗೆ ಸಮರ್ಪಕವಾದಂಥ ಅಲ್ಲಿ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಮತ್ತು ನಮ್ಮ ಜವಾಬ್ದಾರಿಕೆ ನಾವು ಕರ್ತನ ಪ್ರೀತಿಯಲ್ಲಿ ನಡೆಯುವಂಥ ಸ್ಥಿತಿಯಲ್ಲಿ ನಡೆದುಕೊಳ್ಳುವಂತೆ, ಎಲ್ಲದರಲ್ಲೂ ನಾವು ಕ್ರಿಸ್ತನ ಮಕ್ಕಳು ಎಂಬುದನ್ನು ಲೋಕದಲ್ಲಿ ತೋರಿಸುವಂಥ ರೀತಿಯಲ್ಲಿ ದೇವರು ತನ್ನ ಕೃಪೆಯನ್ನು ನೀಡಲಿ. ದೇವರಿಗೆ ಮಾತನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯ ಸತ್ಯಗಳ ಧ್ಯಾನಿಸುವಾಗ ನೀನು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸ್ತಾ ಇದ್ದಿ, ಈಗಲೂ ಪ್ರೀತಿಸ್ತಾ ಇದ್ದೀಯಪ್ಪ. ಅನೇಕ ವೇಳೆ ನಾವು ಅವಿದ್ಯರು ಅಕ್ರಮವಾಗಿ ಹೋದಾಗ್ಯೂ ದೇವರೇ, ನೀನು ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ಅನ್ಯೋನ್ಯತೆಯಲ್ಲಿ ನಡೆಸಿದ್ದಿ. ಈ ಕಾರ್ಯಕ್ರಮ ಕೇಳೋದು ಒಬ್ಬೊಬ್ಬರ ಜೀವಿತಗಳನ್ನು ದೇವರಿಗೆ ಕರುಣಿಸು. ನಿನ್ನ ಪ್ರೀತಿಯಲ್ಲಿ ನಡ್ಕೊಳ್ಳುವಂತೆ ಒಬ್ಬೊಬ್ಬರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡಿಕೊಳ್ತೇನೆ ತಂದೆಯೇ. ಆಮೇನ್. ಬಾಯಾರಿದ ಜಿಂಕೆಯಂತೆ ನನ್ನಿಸುವೆ ನಿನ್ನಾಗಿಯೇ, ನನ್ನಾತ್ಮವು ಹಾತೊರೆಯುವುದು ನಿನ್ನೊಂದಿಗೆ ಒಂದಾಗಲು. ನನ್ನಾತ್ಮವು ಹಾತೊರೆಯುವುದು ನಿನ್ನೊಂದಿಗೆ ಒಂದಾಗಲು.
ನನ್ನಾತ್ಮವು